ಹಾಯ್ ಎಲ್ರು, ಹೇಗಿದ್ದೀರಾ? ಲಂಬಾಣಿ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಬಂದು ಪಿಜ್ಜಾ ಮಾಡೋದು ಹೇಗಂತ ನೋಡ್ಕೊಂಬರೋಣ. ದೊಡ್ಡವರಿಂದ ಚಿಕ್ಕವರು ಎಲ್ಲರೂ ಇಷ್ಟಪಡೋದಂದರೆ ಪಿಜ್ಜಾ. ಅದನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ನೋಡ್ಕೊಂಬರೋಣ. ಅದಕ್ಕೆ ಮುಂಚೆ ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮಾಡೋದು ಹೇಗಂತ ನೋಡ್ಕೊಂಬರೋಣ. ಇವಾಗ ಇದಕ್ಕೆ ಕಲಿಸ್ಕೊಳೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀವಿ. ಅದರಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀವಿ. ನೀವು ಬೇಕಾದರೆ ಗೋಧಿ ಹಿಟ್ಟು ಸಹ ತೊಗೋಬೋದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಈಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಹಿಟ್ಟು ಸ್ಮೂತ್ ಆಗುತ್ತೆ. ನಂತರ 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಹಾಲು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡ್ರೂ ಪರವಾಗಿಲ್ಲ. ನಂತರ ಇದಕ್ಕೆ ಸ್ವಲ್ಪ ಕಲರ್ ಬರೋದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ನಾವಿಲ್ಲಿ ನೀರು ತೊಗೊಂಡಿದ್ದೀವಿ, ನೀವು ಬೇಕಾದರೆ ಇಲ್ಲಿ ಹಾಲನ್ನು ಆ್ಯಡ್ ಮಾಡ್ಕೋಬೋದು. ಹಾಲು ಇಲ್ಲಾಂದರೆ ಮೊಸರನ್ನು ಹಾಕ್ಕೊಳ್ಬೋದು. ನಂತರ ಇದಕ್ಕೆ ಚಪಾತಿ ಹೇಗೆ ಕಲಿಸ್ಕೊತೀವಲ್ಲ ಹಾಗಿಂದ ಕಲಿಸ್ಕೋಬೇಕಾಗುತ್ತೆ. ನಂತರ ಇದು ಮೇಲಿಂದ ಕಲಿಸ್ಕೊಂಡಾದ್ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟನ್ನು ಆಯಿಲ್ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಚೆನ್ನಾಗಿ ಮೃದು ಆಗೋ ಥರ ನಾದ್ಕೋಬೇಕು. ನಾದ್ಕೊಂಡ ನಂತರ ಇದನ್ನು ಈ ಥರ ಆಗಿ ಉಂಡೆ ಮಾಡಿಬಿಟ್ಟು ಮೇಲಿಂದ ಸ್ವಲ್ಪ ಕ್ಯಾಪ್ ಹಾಕಿ ಮುಚ್ಚಿಬಿಡೋಣ, ಗಾಳಿ ಹೋಗ್ಲಿಲ್ದಂಗೆ. ಇವಾಗ ಇದು 1/2 an hour ಆದಮೇಲೆ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಹದವಾಗಿ ನಾದ್ಕೋಬೇಕಾಗುತ್ತೆ. ನಾದ್ಕೊಂಡಿದ ನಂತರ ಸ್ಮೂತ್ ಆಗಿದೆಯಿಲ್ಲ ಅಂತ ಅದು ಡಬಲ್ ಆಗುತ್ತೆ ಹಿಟ್ಟು ಈಸ್ಟ್ ಹಾಕಿದ್ರಿಂದ. ನಂತರ ಒಂದು ಮಣೆ ತೊಗೊಂಡು ಇದನ್ನು ರೊಟ್ಟಿ ಥರ ಮೇಲ್ಗಡೆಯಿಂದ ಪ್ರೆಸ್ ಮಾಡಿ ಕೈಯಿಂದನೇ ಲಟ್ಟಿಸ್ಕೋಬೇಕು. ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ ನಂತರ ಒಂದು ಸಿಲ್ವರ್ ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಸವರ್ಬಿಟ್ಟು ಅದಕ್ಕೆ ಇವಾಗ ನಾವು ಮಾಡಿರುವಂಥ ಸ್ಟಫಿಂಗ್ ಏನಿದೆಯಲ್ಲ ರೋಲು, ಅದನ್ನು ಮೇಲ್ಗಡೆಯಿಂದ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿಬಿಟ್ಟು ಒಂದು ಸ್ಪೂನ್ ತೊಗೊಂಡು ಈ ಥರ ಹೋಲ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ಪಿಜ್ಜಾ ಚೆನ್ನಾಗಿ ಬೇಯುತ್ತೆ, ಗಟ್ಟಿ ಆಗೋದಿಲ್ಲ. ಈ ರೀತಿಯಾಗಿ ಸ್ಪೂನಿಂದ ಹೋಲ್ ಮಾಡಿಬಿಟ್ಟು ಇದಕ್ಕೆ ಇವಾಗ ಟೊಮೆಟೊ ಕೆಚಪ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಂತರ ಮಯೋನೀಸ್ ಸಾಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ ಇದಕ್ಕೆ ಮೇಲಿಂದ. ನೀವು ಬೇಕಾದರೆ ಚಿಲ್ಲಿ ಸಾಸು ಹಾಕ್ಕೋಬೋದು. ನಂತರ ಒಂದು ಸ್ಪೂನ್ ತೊಗೊಂಡು ಇದಕ್ಕೆ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ಹರಡಿಬಿಟ್ಟು ಮೇಲಿಂದ ಸ್ವಲ್ಪ ಚೀಸನ್ನು ಆ್ಯಡ್ ಮಾಡ್ಕೊಂಡಿದ್ವಿ, ತುರಿದಿರುವ ಚೀಸನ್ನು. ಚೆನ್ನಾಗಿ ಚೀಸನ್ನು ಆ್ಯಡ್ ಮಾಡಿಬಿಟ್ಟು ಎಲ್ಲ ಕಡೆ ಫಿಲ್ ಮಾಡಿಬಿಡಿ. ನಂತರ ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಿ ನಾವು, ದಪ್ಪ ಮೆಣಸಿನ್ಕಾಯಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ. ನಂತರ ಇದಕ್ಕೆ ಅರ್ಧ ಈರುಳ್ಳಿಯಷ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಮೇಲ್ಗಡೆ ಎಲ್ಲ ಫಿಲ್ ಮಾಡಿಬಿಡಿ. ಆಮೇಲೆ ಇದಕ್ಕೆ ಎಲೆಕೋಸನ್ನು ಆ್ಯಡ್ ಮಾಡ್ಕೋಬೇಕು. ನೀವು ಬೇಕಾದರೆ ಮಶ್ರೂಮ್, ಪನ್ನೀರ್, ಕ್ಯಾರೆಟ್ ಬೇಕಾದರೆ ಹಾಕ್ಕೋಬೋದು. ಯಾವ ತರಕಾರಿ ಕೂಡ ಮಕ್ಕಳಿಗೆ ಹಾಕಿ ಕೊಡ್ಬೋದು. ಎಲ್ಲ ಮೇಲ್ಗಡೆ ಫಿಲ್ ಆಗಿದ್ಮೇಲೆ ಮತ್ತೊಂದು ಸರಿ ನಾವು ಪನ್ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ ಮೇಲ್ಗಡೆಯಿಂದ. ಮತ್ತೊಂದು ಸರಿ ಎಲ್ಲ ತರಕಾರಿ ಹಾಕಿದ್ಮೇಲೆ ಮೇಲಿಂದ ಚೀಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇವಾಗ ಆ್ಯಡ್ ಮಾಡಿದ್ಮೇಲೆ ನಾವಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮನೆಯಲ್ಲೇ ಮಿಕ್ಸಿ ಜಾರಲ್ಲಿ 2ರಿಂದ 3 ಒಣಮೆಣಸಿನ್ಕಾಯಿ ಆ್ಯಡ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ಆಗುತ್ತೆ. ನಂತರ ಕೊನೆಯದಾಗಿ ಮೇಲಿಂದ ಅಲ್ಲಲ್ಲಿ ಸ್ವಲ್ಪ ಕಟ್ ಮಾಡಿರುವಂಥ ಬಟರನ್ನು ಆ್ಯಡ್ ಮಾಡಿ ಓವನಲ್ಲಿ ಇಟ್ಬಿಟ್ರೆ ಪಿಜ್ಜಾ ರೆಡಿಯಾಗಿದೆ. 5ರಿಂದ 10 ನಿಮಿಷ ಓವನಲ್ಲಿ ಬಿಸಿ ಮಾಡಿಬಿಟ್ಟಿದ್ರೆ ಪಿಜ್ಜಾ ರೆಡಿಯಾಗುತ್ತೆ. ನೋಡಿ, ರೆಡಿಯಾಗಿದೆ ನಮ್ಮ ಪಿಜ್ಜಾ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಇಷ್ಟಪಡೋದಂದರೆ ಪಿಜ್ಜಾ. ಸಂಜೆ ಹೊತ್ತು ಮಕ್ಕಳಿಗೆ, ದೊಡ್ಡವರಿಗೆ ರೆಡಿ ಮಾಡಿಕೊಡಿ, ತುಂಬಾ ಖುಷಿಯಾಗಿ ತಿಂತಾರೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ರೀತಿಯಾಗಿ ನೀವು ಹೊರಗಡೆ ಹೋಗಿ ತೊಗೊಂಬಂದು ತಿನ್ನೋ ಹಾಗಿಲ್ಲ. ಮನೆಯಲ್ಲೇ ಈ ಪದಾರ್ಥಗಳಿದ್ದರೆ ಈಸಿಯಾಗಿ ಮನೆಯಲ್ಲೇ ಬೇಕಾದರೆ ಗ್ಯಾಸ್ ಮೇಲೂ ಕೂಡ ಮಾಡ್ಕೋಬೋದು ಈಸಿಯಾಗಿ. ನಮ್ಮ ಲಂಬಾಣಿ ಅಡುಗೆ ಮನೆಯ ರೆಸಿಪಿಗಳು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋನೊಂದಿಗೆ ಸಿಗೋಣ. ಟೇಕ್ ಕೇರ್.